ಮಿಟ್ಟದಮ್ಮಂದೇ ಪರಿವಾರ ಚಕ್ರವರ್ತಿನಂ ವರ್ತಿತ್ವೇ ಪರಿಕಲ್ಪಿತಶ್ಚತವೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತಿ ವಿಭುಶ್ಚಾನೇಕಧಾ ಯಶತೌ ವಾಚಂ ನ ಸದಧಾತ್ವನೇಕ ಕಿರಣಸ್ತ್ರೈಲೋಕ್ಯದೀಪೋ ರವಿಃ. ಮೊನ್ನೆ ನಾವು ಕ್ರೂರ ಸೌಮ್ಯ ಪುರುಷ ವನಿತೆ ತೇಚರಾಗದ್ವಿದೇಹಾ ರಾಗಾದೀಶ ಕ್ರಿಯ ವೃಷನ್ರಿ ಕರ್ಕಡಾಸ ತ್ರಿಕೋಣಾ ಮಾರ್ತಾಂಡೇನ್ಭೋರೈಸೋಭೆ ಚಂದ್ರಭಾನುಶ್ಚ ಹೋರೆ ದ್ರೇಕಾಣಾಸಿ ಸ್ವಭವನ ಸುತ ತ್ರಿಕೋಣಾಧಿಪಾನ. ಈ ಶ್ಲೋಕವನ್ನ ನಾವು ನೋಡ್ತಾ ಇದ್ವಿ. ಇದರಲ್ಲಿ ನಮಗೆ ಕ್ರೂರ ಸೌಮ್ಯ ಪುರುಷ ವನಿತೆ ತೇ ಚರಾಗದ್ವಿದೇಹ ಇದೆಲ್ಲ ಗೊತ್ತಾಗಿದೆ ನಮಗೆ. ರಾಶಿಗಳಿಗೆ ಮೇಷರಾಶಿಗೆ ಕ್ರೂರ, ವೃಷಭ ರಾಶಿಗೆ ಸೌಮ್ಯ ಎಂಬುದಾಗಿ ಸಂಜ್ಞೆ, ಮೇಷರಾಶಿಗೆ ಪುರುಷ, ವೃಷಭ ರಾಶಿಗೆ ವನಿತಾ ಅಂದ್ರೆ ಸ್ತ್ರೀ, ಪುರುಷ ಸ್ತ್ರೀ ಹೀಗೆ ರಾಶಿಗಳಿಗೆ ಸಂಜ್ಞೆಗಳು. ಚರಾಗ ಮೇಷರಾಶಿ ಚರ, ಸ್ಥಿರ ರಾಶಿ ನಮಗೆ ವೃಷಭ ರಾಶಿ, ಮಿಥುನ ರಾಶಿ ಉಭಯ ರಾಶಿ ಅಥವಾ ದ್ವಿದೇಹ ರಾಶಿ ಅಥವಾ ದ್ವಂದ್ವ ರಾಶಿ ಅಂತ ಅದನ್ನ ಕರೀತೇವೆ. ಚರ ಸ್ಥಿರ ದ್ವಂದ್ವ ಅಂತೇಳಿ ಸಾಮಾನ್ಯ ಸಂಜ್ಞೆ. ಹಾಗೆ ಹೀಗೆ ರಾಶಿಗಳನ್ನು ಮೇಷ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಪ್ರಾಗಾದೀಶ ಈ ರಾಶಿಗಳಿಗೆ ಪ್ರಾಕ್ ಆದಿ ದಿಕ್ಕುಗಳನ್ನು ಕೂಡ ತಿಳಿಸಿದ್ರು. ಅದನ್ನು ನೋಡಿದ್ವಿ ಮೊನ್ನೆ ಪಾಠದಲ್ಲಿ ನೋಡಿದ್ದೇವೆ. ಮೊದಲಿಗೆ ಅದು ಕೇಳಿಲ್ಲ ಅಂತ ಕಾಣುತ್ತದೆ ಮೊನ್ನೆ ಪಾಠ, ಸ್ವಲ್ಪ ಪುನಃ ಒಂದ್ಸಲ ಮಾಡ್ತೇನೆ. ಪ್ರಾಗಾದೀಶ ಕ್ರಿಯಾ ಅಂತೇಳಿ ಹೇಳಿದ್ರೆ ಮೇಷರಾಶಿ, ವೃಷ ಅಂತ ಹೇಳಿದ್ರೆ ವೃಷಭ ರಾಶಿ, ಭೃಯಕು ಅಂತ ಹೇಳಿದ್ರೆ ಮಿಥುನ ರಾಶಿ, ಕರ್ಕಟ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿ, ಸತ್ರಿಕೋಣ ಅದರ 5 ಮತ್ತೆ 9ನೇ ರಾಶಿಗಳು. ಈಗ ಮೇಷರಾಶಿಗೆ 5ನೇ ರಾಶಿ ಯಾವುದು ಬರ್ತದೆ? ಸಿಂಹ ರಾಶಿ ಬರ್ತದೆ. 9ನೇ ರಾಶಿ ಧನು. ಸರಿ, ಅದರ ಬಗ್ಗೆ ಸಂಶಯ ಇಲ್ಲಲ್ಲ. ತ್ರಿಕೋಣ ರಾಶಿಗಳು ಅಂತೇಳಿ ಹೇಳಿದ್ರೆ 1, 5, 9 ಅಂತ. 1 ಅಂತ ಹೇಳಿದ್ರೆ ಈಗ ಮೇಷರಾಶಿ 1 ಆಗ್ತದೆ. ಅದರ 5ನೇ ರಾಶಿ ಸಿಂಹ ರಾಶಿ, ಅಲ್ಲಿಂದ 9ನೇ ರಾಶಿ ನಮಗೆ ಧನುರಾಶಿ. ಇದು ಪರಸ್ಪರ ತ್ರಿಕೋಣ ರಾಶಿ. ಹಾಗೆ ವೃಷಭ ರಾಶಿಯ ತ್ರಿಕೋಣ ರಾಶಿಗಳು ಅಂತೇಳಿ ಹೇಳಿದ್ರೆ ಯಾವುದೆಲ್ಲ? ವೃಷಭ, ಕನ್ಯಾ, ಮಕರ ರಾಶಿ. ಹಾಗೆ ಮಿಥುನ ರಾಶಿಯ ತ್ರಿಕೋಣ ರಾಶಿಗಳು ಅಂತ ಹೇಳಿದ್ರೆ ಯಾವುದೆಲ್ಲ? ಮಿಥುನ, ತುಲಾ, ಕುಂಭ ರಾಶಿ. ಕರ್ಕಾಟಕ ರಾಶಿಯ ತ್ರಿಕೋಣ ರಾಶಿಗಳು ಅಂತೇಳಿ ಹೇಳಿದ್ರೆ ಕರ್ಕಾಟಕ, ವೃಶ್ಚಿಕ, ಮೀನ. ಹೀಗೆ ತ್ರಿಕೋಣ ರಾಶಿಗಳನ್ನು ಹೇಳ್ತಾರೆ. ಇವೆಲ್ಲ ಪ್ರಾಕಾದಿ ದಿಕ್ಕುಗಳನ್ನ ತಿಳಿಸಿಕೊಡ್ತದೆ. ಪ್ರಾಗಾದಿ ಅಂತ ಹೇಳಿದ್ರೆ 4 ದಿಕ್ಕುಗಳು: ಪ್ರಾಕ್, ದಕ್ಷಿಣ, ಪ್ರತೀಚಿ, ಉತ್ತರ, ಹೀಗೆ 4 ದಿಕ್ಕುಗಳನ್ನ ಹೇಳ್ತಾರೆ. ಪ್ರಾಕ್ ಅಂತ ಹೇಳಿದ್ರೆ ಪೂರ್ವ ದಿಕ್ಕು. ಪೂರ್ವ ದಿಕ್ಕಿಗೆ ಮೇಷ, ಸಿಂಹ, ಧನುರಾಶಿಗಳು ಪೂರ್ವ ದಿಕ್ಕನ್ನು ಸೂಚನೆ ಮಾಡುತ್ತದೆ. ಇನ್ನು ವೃಷಭ, ಕನ್ಯಾ ಹಾಗೆ ಮಕರ ರಾಶಿಗಳು ದಕ್ಷಿಣ ದಿಕ್ಕನ್ನ ಸೂಚನೆ ಮಾಡ್ತದೆ. ಇನ್ನು ಮಿಥುನ, ತುಲಾ, ಕುಂಭ ರಾಶಿಗಳು ಪಶ್ಚಿಮ ದಿಕ್ಕನ್ನ ಸೂಚನೆ ಮಾಡ್ತದೆ. ಮತ್ತೆ ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿಗಳು ಉತ್ತರ ದಿಕ್ಕನ್ನ ಸೂಚನೆ ಮಾಡ್ತದೆ. ಯಾವುದಾದ್ರೊಂದು ದೇವಸ್ಥಾನದ ಪ್ರಶ್ನೆಗಳನ್ನಿಟ್ಟಾಗ ಒಂದು ಸಾನ್ನಿಧ್ಯದ ಬಗ್ಗೆ ಚಿಂತನೆ ಬಂತು. ಯಾವ ರಾಶಿಯಲ್ಲಿದ್ದಾನೆ ಗ್ರಹ? ಇದೊಂದು ರವಿಯ ಚಿಂತನೆ. ಈಶ್ವರ ದೇವರು ಹತ್ತಿರದಲ್ಲಿದ್ದಾರೆ. ಯಾವ ರಾಶಿಯಲ್ಲಿ, ಯಾವ ದಿಕ್ಕಿನಲ್ಲಿ ಇದ್ದಾರೆ ಅಂತ ಕೇಳಿದಾಗ ಇವತ್ತು ರವಿ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ನೋಡಿಕೊಳ್ಳುವುದು. ರವಿಯಿಂದಾಗಿ ಈಶ್ವರ ದೇವರ ಚಿಂತನೆಯನ್ನು ಮಾಡುವಂಥದ್ದು. ಅರ್ಕಃ ಶಂಭುರುದಾಹೃತಃ ಅಖಿಲ ಗೃಹೇಶ್ವರ್ಕೋ ಯದಿದ್ದಂದಭಿ. ಅವನು ಸ್ಥಿರ ರಾಶಿಗಳಲ್ಲಿದ್ದಾಗ ಅವನನ್ನು ಸೂರ್ಯಗ್ರಹನಿಂದಾಗಿ ಶಿವದೇವರನ್ನ ಚಿಂತನೆ ಮಾಡುವಂಥದ್ದು. ಆದ್ರಿಂದಾಗಿ ಇವತ್ತು ನಮಗೆ ಚರರಾಶಿಯಲ್ಲಿದ್ದಾನೆ, ಅದರಿಂದಾಗಿ ಸೂರ್ಯದೇವರ ಚಿಂತನೆಯನ್ನು ಮಾಡಬೇಕು ಪ್ರಕೃತ. ಹಾಗಿದ್ರೆ ಕರ್ಕಾಟಕ ರಾಶಿಯಲ್ಲಿ ರವಿ ಇರುವುದರಿಂದಾಗಿ ಕರ್ಕಾಟಕ ರಾಶಿಗೆ ಹೇಳಿದ ದಿಕ್ಕು ಉತ್ತರ. ಆದ್ರಿಂದಾಗಿ ಇಲ್ಲಿಂದ ಉತ್ತರ ಭಾಗದಲ್ಲಿ ಯಾವುದೋ ಶಿವನಿಗೆ ಸಂಬಂಧಪಟ್ಟ ದೇವಸ್ಥಾನ ಇದೆ ಅಂತೇಳಿ ನಾವು ಚಿಂತನೆ, ಸಾನ್ನಿಧ್ಯ ಅಂತಕ್ಕಂಥದ್ದು ಇದೆ ಅಂತ ಹೇಳುವಂತ ಚಿಂತನೆಯನ್ನು ಮಾಡಬಹುದು. ಸರಿಯಾಗ್ತದೆ.
ಹಾಗೆ ಕೆಲವು ಸಂದರ್ಭದಲ್ಲಿ ಯಾವ ದಿಕ್ಕಿಗೆ ಹೋದರೆ ರಾಜನಿಗೆ ಜಯ ಸಿಗ್ತದೆ ಯುದ್ಧ ಪ್ರಶ್ನೆಯಲ್ಲೆಲ್ಲ ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಹೇಳುವಂಥದ್ದನ್ನು ದಂಡೆತ್ತಿ ಹೋಗುವಂಥದ್ದು ಇರ್ತದಲ್ಲ. ಆಗ ಯಾವ ಲಗ್ನ ಬಂತು ಆ ದಿಕ್ಕಿಗೆ ಹೋದ್ರೆ ಜಯ ಸಿಗ್ತದೆ ಅಂತ ಯುದ್ಧ ಪ್ರಶ್ನೆಯನ್ನಿಟ್ಟಾಗ ಲಗ್ನವಾಗಿ ಯಾವ ರಾಶಿ ಬಂತು ಅದು ನಮಗೆ ಈಗ ತುಲಾ ರಾಶಿಯಾಗಿ ಬಂದ್ರೆ ಹಾಗಿದ್ರೆ ಪಶ್ಚಿಮ ದಿಕ್ಕಿಗೆ ನಿಮಗೆ ಹೋದ್ರೆ ಜಯ ಸಿಗ್ತದೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಮಿಥುನ, ತುಲಾ, ಕುಂಭ ರಾಶಿಗಳು ಪಶ್ಚಿಮ ದಿಕ್ಕನ್ನು ಸೂಚನೆ ಮಾಡುವುದರಿಂದಾಗಿ ಪಶ್ಚಿಮ ದಿಕ್ಕಿಗೆ ಹೋಗಬಹುದು ಅಂತೇಳಿ ನಾವು ಹೇಳಬಹುದು. ಹೀಗೆ ದಿಕ್ಕಿನ ಗೋಜ ಪ್ರಾಗಾದೀಶಾಹ ಕ್ರಿಯ ವೃಷಂದ್ರಿಕು ಕರ್ಕಟ ಸತ್ರಿಕೋಣ. ಇನ್ನು ಹೋರ ಹೋರ ಅಂತ ಹೇಳಿದ್ರೆ ಲಗ್ನಾರ್ಧಂ ಹೋರ ಅಂತ ನೋಡಿದ್ದೇವೆ. ಹೋರ ಅಂತ ಹೇಳಿದ್ರೆ ಒಂದು ರಾಶಿಯ ಎರಡು ಭಾಗ. ಲಗ್ನಕ್ಕೂ ಹೋರ ಅಂತ ಕರೀತಾರೆ, ಲಗ್ನಾರ್ಧಕ್ಕೂ ಹೋರ ಅಂತೇಳಿ ಕರೀತಾರೆ. ಹೀಗೆ ಈಗ ನಾವು ಇಲ್ಲಿ ಹೋರ ಅಂತೇಳಿ ಹೇಳಿದ್ರೆ ಲಗ್ನಾರ್ಧ ನಾವು ದ್ರೇಕಾಣ ಹೋರ ನವಭಾಗ ಸಂಜ್ಞಾ ಹಿಡಿಯನ್ನು ನೋಡಿದ್ದೇವೆ. ಹೋರ ಆ ಹೋರೆಗೆ ಎಷ್ಟೆಷ್ಟು ಡಿಗ್ರಿಗಳು? ಮೇಷರಾಶಿಯಲ್ಲಿ 2 ಹೋರೆ, ವೃಷಭ ರಾಶಿಯಲ್ಲಿ ಸಾಮಾನ್ಯ ಮೇಷರಾಶಿಯ ಮೊದಲನೇ 15 ಡಿಗ್ರಿಯವರೆಗೆ ಪ್ರಥಮ ಹೋರೆ, ನಂತರದ 15 ಡಿಗ್ರಿ ಅಂದ್ರೆ 16ನೇ ಡಿಗ್ರಿಯಿಂದ 30 ಡಿಗ್ರಿವರೆಗೆ ದ್ವಿತೀಯ ಹೊರೆ. ಹಾಗೆ ವೃಷಭ ರಾಶಿಯಲ್ಲಿ ಮೊದಲ 15 ಡಿಗ್ರಿಗೆ ಪ್ರಥಮ ಹೊರೆ, ನಂತರದ 15 ಡಿಗ್ರಿಗಳಿಗೆ ದ್ವಿತೀಯ ಹೊರೆ. ಈ ರೀತಿಯಲ್ಲಿ ಪ್ರಥಮ ಮತ್ತೆ ದ್ವಿತೀಯ ಅಂತೇಳಿ ಒಟ್ಟು ರಾಶಿಗಳಲ್ಲಿ ಒಂದು ರಾಶಿಯಲ್ಲಿ 2 ಹೊರೆ ಆಗಿ ಒಟ್ಟು 24 ಹೋರೆಗಳಿದೆ. ಇಲ್ಲಿ ಮಾರ್ತಂಡೇಂದೂರ ಹೋರ ಯುಜಿ ಸಮಭೇ ಚಂದ್ರ ಭಾನುಶ್ಚ ಹೋರೆ. ಇಲ್ಲ ಮಾರ್ತಂಡೇಂದೋಹೋ ಅಯುಜಿ. ಅಯುಜಿ ಅಂತ ಹೇಳಿದ್ರೆ ಯುಗ್ಮ ರಾಶಿ ಅಲ್ಲದೆ ಇರತಕ್ಕಂಥ ರಾಶಿ, ಅರ್ಥಾತ್ ಓಜ ರಾಶಿ. ಅಂದ್ರೆ 1, 3, 5, 7 ಈ ರೀತಿಯಲ್ಲಿ ಸಂಖ್ಯೆಗಳಿವೆ. ಆ ರೀತಿಯಲ್ಲಿ ಸಂಖ್ಯೆಗೆ ಬರತಕ್ಕಂಥ ರಾಶಿಗಳು ಯಾವುದು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ತುಲಾ, ಧನು, ಕುಂಭ. ಇಷ್ಟು ರಾಶಿಗಳು ಓಜ ರಾಶಿಗಳು. ಉಳಿದ ವೃಷಭ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಮಕರ, ಮೀನ ಈ ರಾಶಿಗಳು 6 ರಾಶಿಗಳು ಯುಗ್ಮ ರಾಶಿಗಳು. ಅಯುಜಿ ಅಂತ ಹೇಳಿದ್ರೆ ಓಜ ರಾಶಿಯಲ್ಲಿ ಮಾರ್ತಾಂಡೇಂದೋಹೋ ಪ್ರಥಮ ಹೋರೆಗೆ ಮಾರ್ತಾಂಡ ಅರ್ಥಾತ್ ನಮಗೆ ಸೂರ್ಯ ದೇವತೆ. 2ನೇ ಹೋರೆಗೆ ನಮಗೆ ಇಂದೋಹೋ ಅಂದ್ರೆ ಇಂದು ಚಂದ್ರನು ದೇವತೆ. ಹಾಗಿದ್ದರೆ ಮೇಷರಾಶಿಯಲ್ಲಿ ಪ್ರಥಮ ಹೋರೆಗೆ ಮೊದಲನೇ 15 ಡಿಗ್ರಿಯವರೆಗೆ ಸೂರ್ಯ ಹೋರೆ, ನಂತರದ 15 ಡಿಗ್ರಿಗೆ ಚಂದ್ರ ಹೋರೆ ಅಂತ ಗೊತ್ತಾಯ್ತು. ಇನ್ನು ಸಮರಾಶಿಯಲ್ಲಿ ಅಂದ್ರೆ ಯುಗ್ಮ ರಾಶಿಗಳಲ್ಲಿ ಅರ್ಥಾತ್ ವೃಷಭ, ಕರ್ಕಾಟಕ ಇತ್ಯಾದಿ ರಾಶಿಗಳಲ್ಲಿ ಪ್ರಥಮ ಹೋರೆಗೆ ಚಂದ್ರ, 2ನೇ ಹೋರೆಗೆ ಭಾನು ಅರ್ಥಾತ್ ಸೂರ್ಯ. ಚಂದ್ರ ಭಾನು ಸಮಭೇ ಚಂದ್ರ ಭಾನೋಹೋ ಚ ಹೋರೆ. ಹೋರೆಯಲ್ಲಿ ಪ್ರಥಮ ಅಯುಜಿ ಓಜ ರಾಶಿಗಳಲ್ಲಿ ಮಾರ್ತಾಂಡೆ ಎಂದು ಸೂರ್ಯ ಮತ್ತೆ ಚಂದ್ರ. ಇನ್ನು ಯುಗ್ಮ ರಾಶಿಗಳಲ್ಲಿ ಸಮರಾಶಿಗಳಲ್ಲಿ ಆಗ್ಬೇಕಾದ್ರೆ ಚಂದ್ರಭಾನು. ಮೊದಲನೇ ಹೊರಗೆ ಚಂದ್ರ ದೇವತೆ, 2ನೇ ಹೊರಗೆ ಸೂರ್ಯ ದೇವತೆ. ಈ ರೀತಿಯಲ್ಲಿ ತಿಳ್ಕೊಳ್ಬೇಕು. ದ್ರೇಕಾಣ ಸ್ಯುಹು ಸ್ವಭವನ ಸುತತ್ರಿಕೋಣಾಧಿಪಾನ. ದ್ರೇಕಾಣದ ಅಧಿಪತಿಗಳನ್ನು ನಾವು ನೋಡುದಾದ್ರೆ ಒಂದು ರಾಶಿಯಲ್ಲಿ 3 ದ್ರೇಕಾಣಗಳು ಇರ್ತದೆ. ಪ್ರಥಮ, ದ್ವಿತೀಯ, ತೃತೀಯ ದ್ರೇಕಾಣ ಅಥವಾ ಪ್ರಥಮ ದ್ರೇಕಾಣ, ಮಧ್ಯ ದ್ರೇಕಾಣ, ಅಂತ್ಯ ದ್ರೇಕಾಣ ಅಂತ ಈ ರೀತಿಯಲ್ಲಿ ಕೂಡ ನಾವು ಹೇಳುವಂತದ್ದು ವಾಡಿಕೆಯಲ್ಲಿದೆ. 3 ದ್ರೇಕಾಣಗಳ ಅರ್ಥಾತ್ ಒಂದು ರಾಶಿಯನ್ನ 30 ಡಿಗ್ರಿ ಒಂದು ರಾಶಿ, ಅದನ್ನ 3 ಪಾಲು ಮಾಡೋದಾದ್ರೆ 10 ಡಿಗ್ರಿ ಆಗಿ 15 ಡಿಗ್ರಿ ಹಾಗೆ ನಾವು ಹೊರೆಯನ್ನ ಪಾಲು ಮಾಡ್ತೀವಿ. 2 ಪಾಲಾಗುತ್ತೆ. 3 ಪಾಲು ಮಾಡ್ಬೇಕಾದ್ರೆ 10 ಡಿಗ್ರಿ ಹಾಗೆ ಮಾಡ್ತೇವೆ. ಅಂದ್ರೆ ಪ್ರಥಮ ಹೊರೆ ಮೇಷ ರಾಶಿಯಲ್ಲಿ 1ರಿಂದ 10ನೇ ಡಿಗ್ರಿಯವರೆಗೆ ಪ್ರಥಮ ಹೊರೆ, 11ರಿಂದ 20 ಡಿಗ್ರಿಯವರೆಗೆ ದ್ವಿತೀಯ ಹೊರೆ, 21ರಿಂದ 30 ಡಿಗ್ರಿಯವರೆಗೆ ತೃತೀಯ ಹೊರೆ ಅಂತ ಹೇಳಿ. ಹೊರೆ ಅಲ್ಲ, 1ರಿಂದ 10 ಡಿಗ್ರಿಯವರೆಗೆ ಪ್ರಥಮ ದ್ರೇಕಾಣ, 11ರಿಂದ 20 ದ್ವಿತೀಯ ದ್ರೇಕಾಣ ಅಥವಾ ಮಧ್ಯ ದ್ರೇಕಾಣ,
21ರಿಂದ 30 ತೃತೀಯ ಅಥವಾ ಅಂತ್ಯದ್ರೇಕಾಣ, ತೃತೀಯದ್ರೇಕಾಣ ಅಥವಾ ಅಂತ್ಯದ್ರೇಕಾಣ ಅಂತ ನನ್ನ ಕರೀತೇವೆ ನಾವು. ಇದಕ್ಕೆ ಯಾರು ಅಧಿಪತಿಗಳು ಹೇಳಿ ಹೇಳಿದ್ರೆ ಸ್ವಭವನ ಸುತ ತ್ರಿಕೋಣಾಧಿಪಾನ. ಸ್ವಭವನ ಮೊದಲನೇ ಮನೆ, ಮೊದಲನೇ ಹೋರೆಗೆ, ಮೊದಲನೇ ದ್ರೇಕಾಣಕ್ಕೆ ಯಾರು ಅಧಿಪತಿ ಅಂತ ಹೇಳಿದ್ರೆ ರಾಶಿಯ ಅಧಿಪತಿ ಯಾರು ಸ್ವಭವನ ಅಂದ್ರೆ ಯಾವ ರಾಶಿ ಇದೆಯೋ ಅದೇ ರಾಶಿಯ ಅಧಿಪತಿಯೇ ನಮಗೆ ಅಧಿಪತಿ ಆಗಿರ್ತಾನೆ. ಈಗ ಮೇಷರಾಶಿಯ ಅಧಿಪತಿ ಯಾರು? ನಾವು ಕುಜ ಕುಜ. ಅದರಿಂದಾಗಿ ಮೇಷರಾಶಿಯ ಅಧಿಪತಿ ಕುಜ. ಕ್ಷಿತಿಜ ಸುತಜ್ಞ ಆ ಶ್ಲೋಕದ ಪ್ರಕಾರ ನೋಡ್ಬೇಕು. ಕ್ಷಿತಿಜ ಸಿತಜ್ಞ ಚಂದ್ರ. ಎರಡನೇ ವೃಷಭ ರಾಶಿಗೆ ಅಧಿಪತಿ ಶುಕ್ರ. ಮಿಥುನ ರಾಶಿಗೆ ಅಧಿಪತಿ ಬುಧ. ಹೀಗೆ ಮೇಷರಾಶಿಯ ಪ್ರಥಮ ದ್ರೇಕಾಣಕ್ಕೆ ಯಾರು ಅಧಿಪತಿ ಅಂತ ಹೇಳಿದ್ರೆ ಕುಜ. ವೃಷಭ ರಾಶಿಯ ಪ್ರಥಮ ದ್ರೇಕಾಣಕ್ಕೆ ಯಾರ ಅಧಿಪತಿ ಅಂತ ಹೇಳಿದ್ರೆ ಶುಕ್ರ. ಮಿಥುನ ರಾಶಿಯ ಪ್ರಥಮ ದ್ರೇಕಾಣಕ್ಕೆ ಯಾರ ಅಧಿಪತಿ? ಬುಧ. ಆಯಾ ರಾಶಿಯ ಅಧಿಪತಿಗಳೇ ಮೊದಲನೇ ದ್ರೇಕಾಣಗಳಿಗೆ ಅಧಿಪತಿಗಳಾಗಿರ್ತಾರೆ. ಇನ್ನು ದ್ವಿತೀಯ ದ್ರೇಕಾಣಕ್ಕೆ ಅಧಿಪತಿಗಳು ಯಾರು ಅಂತ ಹೇಳಿದ್ರೆ ಸ್ವಭವನ ಸುತ ಅಂತೇಳಿ. ಸುತ ಅಂತ ಹೇಳಿದ್ರೆ ಪಂಚಮ, ಮಕ್ಕಳನ್ನ ಪಂಚಮ ರಾಶಿಯಿಂದ ಚಿಂತನೆ ಮಾಡುವಂಥದ್ದು. 5ನೇ ರಾಶಿ ಅಂತ ಹೇಳುವಂಥದ್ದು ಮಕ್ಕಳಿಗೆ ಸಂಬಂಧಪಟ್ಟ ರಾಶಿ. ಅದರಿಂದಾಗಿ 5ನೇ ರಾಶಿಯ ಅಧಿಪತಿ ಯಾರು ಅವನು ದ್ವಿತೀಯ ದ್ರೇಕಾಣಕ್ಕೆ ಅಥವಾ ಮಧ್ಯ ದ್ರೇಕಾಣಕ್ಕೆ ಅಧಿಪತಿ. ಹಾಗಿದ್ರೆ ಮೇಷರಾಶಿಯಲ್ಲಿ ದ್ವಿತೀಯ ದ್ರೇಕಾಣಕ್ಕೆ ಅಧಿಪತಿ ಯಾರು ಹೇಳ್ತೀರಾ? ರವಿ. 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 ಯಾಕೆ ರವಿ? ಪಂಚಮ ರವಿ. ರವಿ ಸಿಂಹ ರಾಶಿ ಬರ್ತದೆ. ಸಿಂಹದ ಅಧಿಪತಿ ರವಿ. ಪಂಚಮ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ರವಿ. ಅದರಿಂದಾಗಿ ಮೇಷರಾಶಿಯ ಮಧ್ಯದ್ರೇಕಾಣಕ್ಕೆ ಅಧಿಪತಿ ರವಿ. ಹಾಗೆ ವೃಷಭ ರಾಶಿಗೆ ಯಾರು ದ್ವಿತೀಯ ದ್ರೇಕಾಣಕ್ಕೆ ಅಧಿಪತಿ? ಶುಕ್ರ. ಬುಧ. ಬುಧ. ಕನ್ಯೆ. ಬುಧ. 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 ಯಾಕೆ ಬುಧ ಅಂತ ಹೇಳಿದರೆ ವೃಷಭ ರಾಶಿಯಿಂದ ಪಂಚಮ ರಾಶಿ ನಮಗೆ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ. ಅದರಿಂದಾಗಿ ವೃಷಭ ರಾಶಿಯ ಮಧ್ಯದ್ರೇಕಾಣಕ್ಕೆ ಅಧಿಪತಿ ಬುಧ. ಹಾಗೆ ಮಿಥುನ ರಾಶಿಯಿಂದ ಪಂಚಮ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಶುಕ್ರ. ಅದರಿಂದಾಗಿ ಮಿಥುನ ರಾಶಿಯ ಮಧ್ಯದ್ರೇಕಾಣದ ಅಧಿಪತಿ ಶುಕ್ರ ಆಗ್ತಾನೆ. ಕರ್ಕಾಟಕ ರಾಶಿಯಿಂದ ಪಂಚಮ ರಾಶಿ ವೃಶ್ಚಿಕ ರಾಶಿ. ಅದರ ಅಧಿಪತಿ ಕುಜ. ಆದ್ರಿಂದಾಗಿ ಕರ್ಕಾಟಕ ರಾಶಿಯ ಮಧ್ಯದ್ರೇಕಾಣದ ಅಧಿಪತಿ ಕುಜ ಆಗ್ತಾನೆ. ಇನ್ನು ಸಿಂಹ ರಾಶಿಯ ಮಧ್ಯದ್ರೇಕಾಣದ ಅಧಿಪತಿ ಗುರು, ಅಂದ್ರೆ ಧನುರಾಶಿಯ ಅಧಿಪತಿ. ಅದರಿಂದಾಗಿ ಇನ್ನು ಕನ್ಯಾ ರಾಶಿಯ ಮಧ್ಯದ್ರೇಕಾಣಾಧಿಪತಿ ಶನಿ, ಪಂಚಮಕರ. ಅದರಿಂದಾಗಿ ಇನ್ನು ತುಲಾ ರಾಶಿಯ ಪಂಚಮ ಮಧ್ಯದ್ರೇಕಾಣಾಧಿಪತಿಯು ಶನಿಯೇ, ಕುಂಭರಾಶಿ ಅಧಿಪತಿ. ಇನ್ನು ವೃಶ್ಚಿಕ ರಾಶಿಯ ಮಧ್ಯದ್ರೇಕಾಣಾಧಿಪತಿ ಮೀನಾಧಿಪತಿಯಾಗಿರ್ತಕ್ಕಂಥ ಗುರು. ಧನುರಾಶಿಯ ಮಧ್ಯದ್ರೇಕಾಣಾಧಿಪತಿ ಮೇಷರಾಶಿ ಅಧಿಪತಿ ಕುಜ. ಮಕರ ರಾಶಿಯ ಮಧ್ಯದ್ರೇಕಾಣಾಧಿಪತಿ ಶುಕ್ರ. ಕುಂಭರಾಶಿಯ ಮಧ್ಯದ್ರೇಕಾಣಾಧಿಪತಿ ಮಿಥುನಾಧಿಪತಿಯಾಗಿರ್ತಕ್ಕಂತಹ ಬುಧ. ಮೀನರಾಶಿಯ ಮಧ್ಯದ್ರೇಕಾಣದ ಅಧಿಪತಿ ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ. ಹೀಗೆ ಮಧ್ಯದ್ರೇಕಾಣದ ಅಧಿಪತಿಗಳನ್ನು ತಿಳ್ಕೊಳ್ಳುವಂಥದ್ದು. ಇನ್ನು ಅಂತ್ಯದ್ರೇಕಾಣದ ಅಥವಾ ತೃತೀಯ ದ್ರೇಕಾಣದ ಅಧಿಪತಿಗೆ ಆಳುಗಳು ಯಾರು ಅಂತ ಹೇಳಿದ್ರೆ ತ್ರಿತ್ರಿಕೋಣಾಧಿಪಾನ. 2 3 ಅರ್ಥಾತ್ ತ್ರಿತ್ರಿಕೋಣ ಅಂತ ಹೇಳಿದರೆ ಮುಂದಕ್ಕೆ ಶ್ಲೋಕದಲ್ಲಿ ಬರ್ತದೆ. ತಪಶ್ಚ ನವಮಂ ತ್ರ್ಯಾದ್ಯಂ ತ್ರಿಕೋಣಂಚ ತತ್. ಆದ್ಯಂ ತ್ರಿಕೋಣಂಚ ತತ್. ಎಂಬುದಾಗಿ ಮೊದಲಿಗೆ ಇದ್ದು ನಂತರ ತ್ರಿಕೋಣ ಶಬ್ದ ಯಾವಾಗಿರ್ತದೆ, ಅರ್ಥಾತ್ ತ್ರಿತ್ರಿಕೋಣ ಶಬ್ದ. ಅದಕ್ಕೆ ಅದು ನವಮ ರಾಶಿಗೆ ಸಂಜ್ಞೆ. ಅದರಿಂದಾಗಿ ತ್ರಿತ್ರಿಕೋಣಾಧಿಪತಿ ಅಂತೇಳಿ ಹೇಳಿದ್ರೆ ನವಮಾಧಿಪತಿ ಅಂತೇಳಿ ಅರ್ಥ. ಹಾಗಿದ್ರೆ ತೃತೀಯ ದ್ರೇಕಾಣಕ್ಕೆ ಅಥವಾ ಅಂತ್ಯದ್ರೇಕಾಣಕ್ಕೆ ಎಲ್ಲಾ ರಾಶಿಗಳಲ್ಲಿ ಅಧಿಪತಿಗಳು ಯಾರಾಗ್ತಾರೆ ಅಂತಂದ್ರೆ ಆ ರಾಶಿಯಿಂದ 9ನೇ ರಾಶಿಯ ಅಧಿಪತಿ ಯಾರು ಅವನು ಆ ರಾಶಿಯ 3ನೇ ದ್ರೇಕಾಣದ ಅಧಿಪತಿ ಆಗಿರ್ತಾನೆ. ಈಗ ಮೇಷರಾಶಿಗೆ 9ನೇ ರಾಶಿ ಯಾವುದು? ಧನುರಾಶಿ. ಧನುರಾಶಿ ಅಧಿಪತಿ ಯಾರು? ಗುರು. ಅದರಿಂದಾಗಿ ಮೇಷರಾಶಿಯ ತೃತೀಯ ದ್ರೇಕಾಣಗೆ ಅಧಿಪತಿ
ಗುರು. ಇನ್ನು ವೃಷಭ ರಾಶಿ ಎಲ್ಲಾ ರಾಶಿಗಳದ್ದು ನೀವೇ ಹೇಳ್ತಾ ಬನ್ನಿ. ವೃಷಭ ರಾಶಿಗೆ ಶನಿ ಆಗಿರ್ತಾನೆ. ಒಬ್ಬೊಬ್ರೆ ಹೇಳಿ ಆಯ್ತಾ. ಇನ್ನೊಂದು ಸರಿ. ಮಿಥುನ ರಾಶಿಗೆ ಶನಿಯಾಗಿರ್ತಾನೆ. ಯಾರು ಕುಂಭ ರಾಶಿ ಅಧಿಪತಿ ಶನಿ ಅಂತ ಆ ರಾಶಿಯನ್ನು ಹೌದು. ಸೂಚನೆ. ಮಿಥುನ ರಾಶಿಗೆ ಕುಂಭ ನವಮ, ಹಾಗಾಗಿ ಹ್ಮ್. ಶನಿ ಆಗ್ತಾನೆ. ಸರಿ ಸರಿ. ಕರ್ಕಾಟಕಕ್ಕೆ ಕರ್ಕಟ ಗುರು ಹ್ಮ್. ಗುರು ಅಧಿಪತಿ. ಹ್ಮ್. ಕರ್ಕಾಟಕ ಮೀನರಾಶಿ ಅಧಿಪತಿ. ಸರಿ ಸರಿ ಸರಿ. ಸಿಂಹರಾಶಿಗೆ ಮೇಷರಾಶಾಧಿಪತಿ ಕುಜ. ಸರಿ. ಕನ್ಯಾ ರಾಶಿಗೆ ವೃಷಭ ರಾಶಿ ಅಧಿಪತಿ ಶುಕ್ರ. ಸರಿ. ವೃಷಭ ರಾಶಿಗೆ ಮಿಥುನ ರಾಶಿ ಬುಧ. ಹಾ. ವೃಶ್ಚಿಕ ರಾಶಿಗೆ ಕರ್ಕಾಟಕ ರಾಶಿ ಚಂದ್ರಾಧಿಪತಿ. ಸರಿ. ಧನು ರಾಶಿಗೆ ಸಿಂಹ ರಾಶಿ ರವಿ ಗುರು ಆಗಿರ್ತಾನೆ. ಸರಿ. ಮಕರ ರಾಶಿಗೆ ಕನ್ಯಾ ರಾಶಾಧಿಪತಿ ಬುಧ. ಸರಿ. ಕುಂಭ ರಾಶಿಗೆ ತುಲಾಧಿಪತಿ ಶುಕ್ರ. ಶುಕ್ರ. ಹ್ಮ್. ಮೀನ ರಾಶಿಗೆ ಹ್ಮ್. ವೃಶ್ಚಿಕ ಕುಜ. ಸರಿ. ಐದರ ಸಾಮಾನ್ಯ ನಿಮಗೆ ರಾಶಿ ಅಧಿಪತಿಗಳು ಯಾರೆಲ್ಲ ಅಂತ ಗೊತ್ತುಂಟು. ಹೋರೆ ಅಧಿಪತಿಗಳು ಯಾರು ಅಂತ ಗೊತ್ತಾಯಿತು. ಇದು ಯಾವುದು ರೇಖಾಣದ ಅಧಿಪತಿಗಳು ಯಾರು ಅಂತ ಗೊತ್ತಾಯಿತು. ತ್ರಿಂಶಾಂಶಕದ ಅಧಿಪತಿಗಳು ಯಾರು ಅಂತ ಗೊತ್ತಿದೆ. ಕುಜರ ಬೀಜ ಗುರುಜ ಶುಕ್ರ ಭಾಗ ಅಂತ ಶ್ಲೋಕ. ಅದರಲ್ಲಿ ಏನೋ ಸಂಶಯ ಇಲ್ಲ ಅಲ್ಲ ಯಾರಿಗಾದ್ರೂ ಅದು ಗೊತ್ತಾಗ್ಲಿಲ್ಲ ಅಂತ ಹೇಳಿ ಉಂಟಾ? ಗೊತ್ತಾಗದಿದ್ರೆ ಕೇಳಿ ಆಯ್ತಾ, ಕ್ಲಿಯರ್ ಮಾಡ್ಕೊಳ್ಳಿ ಮತ್ತೆ ಪುನಃ ಪುನಃ. ಕುಜರ ಬೀಜ ಯಾವುದು ಕುಜರ ಬೀಜ ಅದು ಕನ್ಫ್ಯೂಷನ್. ಎಂಟನೇದು ಅದ್ ಸ್ವಲ್ಪ ಎಂಟನೇದು? ಹಾ. ಮೊದಲನೇ 5ಕ್ಕೆ ಶುಕ್ರ ಆತರ ಅಲ್ಲ. ಅದಕ್ಕೆ ನೀವು ಮೊದಲನೇ ಇದಕ್ಕೆ ಅಂತ ಹೇಳಿಬೇಡ. ಓಜ ರಾಶಿ ಮತ್ತೆ ಯುಗ್ಮ ರಾಶಿ ಅಂತ ಅದು ಎರಡು ತಿಳ್ಕೊಳ್ಳಿ. ಅದು ಯಾವುದು ಅಂತ ಗೊತ್ತುಂಟ? ಓಜ ರಾಶಿಗಳು ಯಾವುದು, ಯುಗ್ಮ ರಾಶಿಗಳು ಯಾವುದು ಅಂತ ಹೇಳಿ. ಮೇಷ, ಸಿಂಹ, ತುಲಾ, ಧನು, ಇದು ಕುಂಭ, ಇಷ್ಟು ಓಜ ರಾಶಿ. ಓಜ ರಾಶಿ. ಓಜ ರಾಶಿ. ಕರ್ಕಾಟಕ, ಸರಿ. ಕನ್ಯಾ, ವೃಶ್ಚಿಕ, ಮಕರ, ಮೀನ ಇದು ಯುಗ್ಮ ರಾಶಿಗಳು. ಇದು ವೃಷಭ ಗೊತ್ತಾದ್ರೆ ಕರ್ಮ. ಇದು ಗೊತ್ತಾದ್ರೆ ನಮಗೆ ಸರಿ. ಇದು ಗೊತ್ತಾಯ್ತಲ್ಲ. ಇದು ಗೊತ್ತಾದ್ಮೇಲೆ ಇನ್ನು ಕುಜರ ಬೀಜ ಗುರುಜ ಶುಕ್ರ ಭಾಗ ಪವನ ಸಮೈರಣ ಕೌರ್ಪಿಜು ಕಲೆಯ ಅಯುಜಿ ಅಂತೇಳಿ ಅಲ್ಲಿಗೆ ಅಯುಜಿ ಅಂತೇಳಿ ಹೇಳಿದ್ರೆ ಓಜ ಅಂತ ಅರ್ಥ. ಇಲ್ಲಿ ಕೂಡ ಮಾರ್ತಾಂಡೇಂದೋರ ಮಾರ್ತಾಂಡೇಂದೋಹು ಅಯುಜಿ ಅಂತೇಳಿ ಉಂಟಲ್ಲ, ಅಯುಜಿ ಅಂತೇಳಿ ಶಬ್ದಕ್ಕೆ ಓಜ ರಾಶಿ ಅಂತೇಳಿ ಅರ್ಥ. ಅದು ಯುಗ್ಮ ರಾಶಿ ಅಲ್ಲದೆ ಇರತಕ್ಕಂಥದ್ದು ಅಂತ ಅರ್ಥ. ಈಗ ಓಜ ರಾಶಿಗಳಲ್ಲಿ ಹೇಗೆ ನಮಗೆ ಕುಜ ಪವನ, ರವಿಜ ಸಮೀರಣ, ಇನ್ನು ಕುಜ ರವಿಜ ಗುರುವಿಗೆ ಕೋರ್ಪಿ, ಇನ್ನು ಬುಧನಿಗೆ ಜ್ಞ, ಕುಜ ರವಿಜ ಗುರು ಜ್ಞ ಅಲ್ವಾ, ಜ್ಞ ಅಂತ ಹೇಳಿದ್ರೆ ಬುಧ. ಬುಧನಿಗೆ ಜೂಕ, ಮತ್ತೆ ಶುಕ್ರನಿಗೆ ಕುಜ ರವಿಜ ಗುರು ಜ್ಞ ಶುಕ್ರ ಭಾಗ, ಶುಕ್ರನಿಗೆ ಲೇಯ ಅಂತೇಳಿ ಹೀಗೆ ಅಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ಪವನ ಅಂತ ಹೇಳಿದ್ರೆ ಎಷ್ಟು? 5. ವಾಯುಗಳು 5 ಆದ್ರಿಂದ 5 ಸಂಖ್ಯೆ ಅಂತ ಅರ್ಥ, ಅಥವಾ 5 ಡಿಗ್ರಿ ಅಂತ ಅರ್ಥ. ಸಮೀರಣ ಅಂತ ಹೇಳಿದ್ರೆ 5. ಅದು ಯಾರಿಗೆ? ಶನಿಗೆ. ಇದು ಅವರವರ ಮಾನ, ಇದನ್ನು ಇನ್ನು ಚೇಂಜ್ ಮಾಡ್ಲಿಕ್ಕೆ ಇಲ್ಲ ಯಾವಾಗಲೂ ಕೂಡ. ಕುಜನಿಗೆ 5, ಶನಿಗೆ 5. ಕೋರ್ಪಿ ಅಂತ ಹೇಳಿದ್ರೆ 8. ಯಾಕೆ ಅಂತ ಹೇಳಿದ್ರೆ 8ನೇ ರಾಶಿ ವೃಶ್ಚಿಕ ರಾಶಿಗೆ ಸಂಜ್ಞೆ ಅದು. ಆದ್ರಿಂದ ಈ ಕೋರ್ಪಿ ಅಂತ ಹೇಳುವಂಥದ್ದು 8 ಸೂಚನೆ ಮಾಡ್ತದೆ ಆ ಶಬ್ದ. ಹಾಗಿದ್ರೆ ಗುರುವಿಗೆ 8. ಬುಧನಿಗೆ ಜೂಕ, ಜೂಕ ಅಂತ ಹೇಳಿದ್ರೆ ತುಲಾ ರಾಶಿಗೆ ಸಂಜ್ಞೆ, ಆದ್ರಿಂದ 7ನೇ ರಾಶಿ, ಅರ್ಥಾತ್ 7 ಎಂಬುದಕ್ಕೆ ಜೂಕ ಎಂಬತಕ್ಕಂತಹ ಸಂಖ್ಯೆ. ಇನ್ನು ಲೇಯ ಅಂತ ಹೇಳಿದ್ರೆ 5. ಯಾಕೆ ಅಂತ ಹೇಳಿದ್ರೆ ಲೇಯ ಅಂತ ಹೇಳಿದ್ರೆ ಲಯನ್, ನೀವು ಹೇಳಿದ್ರೆ ಕಾಣುತ್ತದೆ. ಸಿಂಹ ರಾಶಿ, ಸಿಂಹ ರಾಶಿಗೆ ಆದ್ರಿಂದಾಗಿ 5ನೇ ರಾಶಿ ಆದ್ರಿಂದಾಗಿ ಲೇಯ ಅಂತ ಹೇಳಿದ್ರೆ 5, ಶುಕ್ರನಿಗೆ 5. ಈ ಸಂಖ್ಯೆಗಳು ವ್ಯತ್ಯಾಸ ಆಗುದಿಲ್ಲ. ಅದು ಯುಗ್ಮ ಆಗ್ಲಿ ಓಜ ಆಗ್ಲಿ ವ್ಯತ್ಯಾಸ ಆಗುದಿಲ್ಲ. ಕುಜನಿಗೆ 5, ಶನಿಗೆ 5,
ಗುರುವಿಗೆ 8, ನಂತರದ 7 ಬುಧನಿಗೆ, ನಂತರ 5. ಈ ಒಟ್ಟು ಸಂಖ್ಯೆಯನ್ನ ಲೆಕ್ಕ ಹಾಕಿದ್ರೆ ಎಷ್ಟು ಬರ್ತದೆ? 5, 5, 8, 7, 5 ಅಂತ ಒಟ್ಟು ಎಷ್ಟು ಸಂಖ್ಯೆಗಳಾಗ್ತದೆ ಅದನ್ನು ಕೂಡಿಸಿದ್ರೆ? ಉತ್ತರ ಎಷ್ಟು ಬರ್ತದೆ? 30, 30. 15, 20, 30. 30 ಆಗ್ತದಾ? ಅದರಲ್ಲಿ 30. ಏನಾದ್ರು ಕನ್ಫ್ಯೂಷನ್ ಇದೆಯಾ? ಇಲ್ಲಲ್ಲ. ಇಲ್ಲ. ಪ್ರಶ್ನೆ ಕೇಳಿದವರಿಗಿಲ್ಲಲ್ಲ. ಪ್ರಶ್ನೆ ಕೇಳಿದ್ದು ಯಾರು ಅಂತ ಗೊತ್ತಾಗ್ಲಿಲ್ಲ. ಕವಿತಾ ಮೇಡಮ್ ಅಲ್ಲ? ಹೌದು. ಸರಿ. ನಿಮಗೆ ಇದರಲ್ಲಿ ಅರ್ಥ ಆಯ್ತು. ಕನ್ಫ್ಯೂಷನ್ ಅಂತ ಒಟ್ಟಿಗೆ ಇಲ್ಲ, ಎಷ್ಟಾಯ್ತು? ಅರ್ಥ ಆಯ್ತು. 30 ಆಗ್ತದೆ. ಸರಿ. ಹಾಗಿದ್ರೆ ಮೇಷರಾಶಿ ಯೋಜ ರಾಶಿಗಳಲ್ಲಿ ಇಟ್ಕೊಳ್ಳುವ ಈಗ ಮೊದಲಿಗೆ. ಮೇಷರಾಶಿಯಲ್ಲಿ ಮೊದಲ 5 ಡಿಗ್ರಿಗೆ ಯಾರು ತ್ರಿಂಶಾಂಶದ ಅಧಿಪತಿ? ಕುಜ. ಹ ಕುಜ. ಕುಜ. ಅವರಿಗೆ ಗೊತ್ತಾಯ್ತಾ ಮೇಡಮ್ಗೆ, ಕವಿತಾ ಮೇಡಮ್ಗೆ? ಗೊತ್ತಾಯ್ತು. ಅಂದ್ರೆ ಕುಜ. ಈಗ ಒಂದು ಯಾರೋ ಒಬ್ಬ ಗ್ರಹ, ಈಗ ಚಂದ್ರ ಗ್ರಹ ಮೇಷರಾಶಿಯಲ್ಲಿ ಮೊದಲ 5 ಡಿಗ್ರಿಯ ಒಳಗಡೆ ಇದ್ದಾನೆ ಈಗ. ಹಾಗಿದ್ರೆ ಒಂದು 2ನೇ ಡಿಗ್ರಿಯಲ್ಲಿ ಮೇಷರಾಶಿಯಲ್ಲಿ ಇದ್ದಾನೆ. ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಇದ್ದಾನೆ. ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದಲ್ಲಿ ಆದ್ರೆ ಎಷ್ಟು ಡಿಗ್ರಿಯಲ್ಲಿ ಇರ್ತಾನೆ ಗೊತ್ತುಂಟಾ? ಮೂರು 20. 3:20 ಒಳಗೆ ಇರ್ತಾನೆ. 0 ಮೊದಲ 3:20 ಒಳಗೆ. ಅದೇ ಒಂದು 2 ಮೇಷರಾಶಿದು ಡಿಗ್ರಿ ಒಂದೇ. 50 ಕಲೆ ಆಗ್ಲಿ ಅಂತೂ ಒಟ್ಟು 3 ಡಿಗ್ರಿ 20 ಕಲೆಯ ಒಳಗಡೆ ಮೇಷರ 0, 0, 3, 1 ಅಂತೇಳಿ ಇಟ್ಕೊಳ್ಳುವ. 0 ರಾಶಿ 3 ಡಿಗ್ರಿ 1 ಕಲೆ ಅಂತ ಹೇಳಿದ್ದಾಗ ಅವನು ನಮಗೆ 5 ಡಿಗ್ರಿ ಒಳಗಡೆ ಬಂದಲ್ಲ ಈಗ. ಕುಜ ಇದು ಕುಜ ಕ್ಷೇತ್ರದಲ್ಲಿ ರವಿ ಈಗ ಇದರಲ್ಲಿ ಮೇಷರಾಶಿಯಲ್ಲಿ ರವಿ, ಚಂದ್ರ, ನಾವು ಚಂದ್ರನ ನೋಡ್ತಾ ಇದ್ದೇವೆ. ಸರಿ, ಚಂದ್ರ ಈಗ ನಮಗೆ 5 ಡಿಗ್ರಿಯ ಒಳಗಡೆ ಬಂದ, ಮೊದಲ 5 ಡಿಗ್ರಿ. ಆಗ ಚಂದ್ರನ ಷಡ್ವರ್ಗವನ್ನ ಬರಿಬೇಕಾದ್ರೆ ತ್ರಿಂಶಾಂಶಕ ಎಂಬಲ್ಲಿ ಕುಜ ಅಂತ ಬರೀಬೇಕು. ಯಾಕೆ ಅಂತ ಹೇಳಿದ್ರೆ ಚಂದ್ರನ ತ್ರಿಂಶಾಂಶ ಮೇಷರಾಶಿಯಲ್ಲಿ ಮೊದಲ 5 ಡಿಗ್ರಿ ಯಾರು ಅಧಿಪತಿ? ತ್ರಿಂಶಾಂಶಕಕ್ಕೆ ಕುಜ. ಆದ್ರಿಂದಾಗಿ ಕುಜ. ಕುಜ. ಇದು ಗೊತ್ತಾಯ್ತಾ? ಅಂದ್ರೆ ಸಿಂಹದಲ್ಲಿ ಕುಜ ಅಂತ ಬರಿಬೇಕು. ಇದರಲ್ಲಿ 5ನೇ ಮನೆಯಲ್ಲಿ ಕುಜ ಅಂತ ಬರಿಬೇಕು ಅವಾಗ. ಅಲ್ಲ ಅಲ್ಲ 5 ಮೇಷದಲ್ಲಿ ಡಿಗ್ರಿ. ಈಗ ಮೇಷದಲ್ಲಿ ಚಂದ್ರ ಇದ್ದಾನೆ ಅಲ್ವಾ? ಹೌದು. ಚಂದ್ರ ಮೇಷದಲ್ಲಿ ಇದ್ದಾನೆ. ಈಗ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಮಿಥುನ ರಾಶಿಯಲ್ಲಿ ಮೊದಲನೇ ಪಾದದಲ್ಲಿ ಚಂದ್ರ ಇದ್ದ, ಅರ್ಥಾತ್ ಮೃಗಶಿರ ನಕ್ಷತ್ರದ 3ನೇ ಪಾದದಲ್ಲಿ ಚಂದ್ರ ಇದ್ದ. ಹಾಗೆ ಎಷ್ಟು ಬರ್ತದೆ ಅವನ ಸ್ಫುಟ? ಒಟ್ಟು 10 ಡಿಗ್ರಿ. ಮೃಗಶಿರ ನಕ್ಷತ್ರದ 3ನೇ ಪಾದದಲ್ಲಿ ಚಂದ್ರ ಇದ್ದಾನೆ. ಹಾಗಿದ್ರೆ ಅವನ ಸ್ಫುಟ ಎಷ್ಟರಿಂದ ಎಷ್ಟರ ಒಳಗೆ ಬರುತ್ತೆ? ಮೂರನೇ ರಾಶಿ ಎಲ್ಲಿ ಬರುತ್ತೆ? 3 ಡಿಗ್ರಿ ಒಳಗೆ ಬರುತ್ತೆ. ಮೃಗಶಿರ. 2 ರಾಶಿ 3 ಅಂಶ. 3 ಅಂಶ 20 ಕಲೆಯ ಒಳಗಡೆ ಅವನ ಸ್ಫುಟ ಬರಬೇಕು ಅಲ್ವಾ? ಮೇಡಮ್ಗೆ ಅರ್ಥ ಆಯ್ತಾ ಇದು? ಮೃಗಶಿರ 3ನೇ ಪಾದ ಮಿಥುನ ರಾಶಿಯಲ್ಲಿ ಮೊದಲನೇ ಪಾದದಲ್ಲಿ ಬರ್ತದೆ. ಮೊದಲನೇ ಡಿಗ್ರಿಯಲ್ಲಿ ಮೊದಲನೇ 3 ಡಿಗ್ರಿ 20 ಕಲೆಯ ಒಳಗಡೆ ಬರ್ತದೆ. ಹೌದು. 3 ಡಿಗ್ರಿ 20 ಕಲೆ. ಅದರ ಒಳಗೆ ಅದೆಷ್ಟು ಬೇಕಾದ್ರೂ ಇರ್ಬೋದು. 0 ಅಂದ್ರೆ ಈಗ 2, 0, 1 ಕಲೆ ಅಂತಿದ್ರು ಕೂಡ 3ನೇ ಪಾದ ಆಯ್ತು. 2 ರಾಶಿ 1 ಡಿಗ್ರಿ 15 ಕಲೆ ಅಂತ ಹೇಳಿದ್ರು ಕೂಡ ಮೊದಲನೇ ಪಾದವೇ, ಮೃಗಶಿರ ನಕ್ಷತ್ರ 3ನೇ ಪಾದವೇ ಆಗ್ತದೆ. ಅಂತ 3 ಡಿಗ್ರಿ 20 ಕಲೆಯವರೆಗೆ ನಮಗೆ ಮಿಥುನ ರಾಶಿ 2 ರಾಶಿಯಲ್ಲಿ 2, 3 ಡಿಗ್ರಿ 19 ಕಲೆ ಅಂತ. 2 ರಾಶಿ 3 ರಾಶಿ ಸ್ಥಾನದಲ್ಲಿ 2, ಡಿಗ್ರಿ ಸ್ಥಾನದಲ್ಲಿ 3,
ಕಲೆಯ ಸ್ಥಾನದಲ್ಲಿ 19 ಅಂತ ಬರೆದ್ರೆ ಎಷ್ಟಾಯ್ತು ನಮಗೆ? ಎರಡನೇ ಪಾದ ಮೃಗಶಿರ. ಆ ಎರಡನೇ ಮೂರನೇ ಪದ ಅಲ್ಲ ಮೃಗಶಿರ. ಈಗ ಮತ್ತೆ ಎಷ್ಟು? ಮೃಗಶಿರ ನಕ್ಷತ್ರ 3ನೇ ಪಾದ, 2ನೇ ಪಾದ ವೃಷಭ ರಾಶಿಗೆ ಮುಗ್ದೋಗ್ತದೆ. 3ನೇ ಪಾದ ವೃಷಭ ಈ ಮಿಥುನ ರಾಶಿ ಆರಂಭದ ಪಾದ. ಅಂದ್ರೆ ಮೊದಲನೇ ಭಾಗ 9 ಅಂಶಕ ಮಾಡಿದಾಗ ಅದರಲ್ಲಿ ಮೊದಲನೇ ಭಾಗ ನಮಗೆ ಮೃಗಶಿರ ನಕ್ಷತ್ರದ 3ನೇ ಪಾದ ಬರ್ತದೆ ಅಲ್ವಾ? ಹೌದು ಹೌದು ಹೌದು. ಇವರಿಗೆ ಕವಿತಾ ಮೇಡಮ್ಗೆ ಅರ್ಥ ಆಯ್ತು ಅದು? ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತು. ಹಾ ಸರಿ. ಹೀಗಿದ್ದಾಗ ಇದು ಈಗ ನಮಗೆ ನಾನು ಪಾದ ಹೇಳಿದ್ದಷ್ಟೇ. ಮೃಗಶಿರ ಚಂದ್ರಗೆ ಮಿಥುನ ರಾಶಿ ಆರಂಭದ 5 ಡಿಗ್ರಿಯ ಒಳಗಡೆ ಬರ್ತಾನೆ ಮಿಥುನ ರಾಶಿಯಲ್ಲಿ ಅಲ್ವಾ? ಹಾ ಹೌದು. ಹೀಗಿದ್ದಾಗ ಮಿಥುನ ರಾಶಿ ಓಜ ರಾಶಿ ಆದ್ರಿಂದಾಗಿ ಮೊದಲನೇ 5 ಡಿಗ್ರಿಯ ಒಳಗಡೆ ಚಂದ್ರ ಇರುವುದರಿಂದಾಗಿ ಚಂದ್ರನ ತ್ರಿಂಶಾಂಶಕದ ಅಧಿಪತಿ ಯಾರು? ಕುಜ. ಕುಜ. ಇದನ್ನೇ ತಿಳಿಸುವಂತದ್ದು. ಓಜ ರಾಶಿಗಳಲ್ಲಿ ಮೊದಲನೇ 5 ಡಿಗ್ರಿಯ ಒಳಗಡೆ ಯಾವ್ದಾದ್ರು ಗ್ರಹ ಇದ್ರೆ ಅವನ ತ್ರಿಂಶಾಂಶಕದ ಅಧಿಪತಿ ಕುಜ ಆಗಿರ್ತಾನೆ. ಓಜ ರಾಶಿಗಳಲ್ಲಿ 5ರಿಂದ 10ನೇ ಡಿಗ್ರಿಯವರೆಗೆ, ನಮಗೆ 5 ಡಿಗ್ರಿಯ ನಂತರ ಅಂದ್ರೆ 6ರಿಂದ 10ನೇ ಡಿಗ್ರಿಯವರೆಗೆ ಯಾರಾದ್ರೂ ಒಬ್ಬ ಗ್ರಹ ಇದ್ರೆ ಅವನ ತ್ರಿಂಶಾಂಶಕದ ಅಧಿಪತಿ ಶನಿ. ಹ ಇನ್ನು ಮಿಥುನ ರಾಶಿಯಲ್ಲಿ ಅಥವಾ ಓಜ ರಾಶಿಗಳಲ್ಲಿ 10 ಡಿಗ್ರಿಯ ನಂತರದ 8 ಡಿಗ್ರಿ ಗುರು 18ರವರೆಗಿನ ಡಿಗ್ರಿಯವರೆಗೆ ಯಾರಾದ್ರೂ ಗ್ರಹ ಇದ್ರೆ ಅದರ ಅಧಿಪತಿ ಗುರು ಆಗಿರುತ್ತೆ. ಆ ನಂತರದ 7 ಅರ್ಥಾತ್ 18 ಡಿಗ್ರಿಯ ನಂತರ 19ನೇ ಡಿಗ್ರಿಯಿಂದ 25ನೇ ಡಿಗ್ರಿಯವರೆಗೆ ಯಾರಾದ್ರೂ ಗ್ರಹ ಇದ್ರೆ ಓಜ ರಾಶಿಗಳಲ್ಲಿ ಯಾವುದೇ ರಾಶಿಗಳಾಗ್ಲಿ ಇರ್ಬೋದು, ಮೇಷ, ಮಿಥುನ, ಸಿಂಹ, ತುಲಾ, ಧನು, ಕುಂಭ, ಈ ಎಲ್ಲ ರಾಶಿಗಳಲ್ಲಿಯೂ ಕೂಡ ಎಲ್ಲಿಯಾದ್ರೂ ಒಬ್ಬ ಗ್ರಹ 18 ಡಿಗ್ರಿಯ ನಂತರ 25 ಡಿಗ್ರಿಯ ಒಳಗಡೆ ಇದ್ರೆ ಆ ತ್ರಿಂಶಾಂಶಕದ ಅಧಿಪತಿ ಆಗ ಬುಧ ಆಗಿರ್ತಾನೆ. ಇನ್ನು ಎಲ್ಲಾ ಓಜ ರಾಶಿಗಳಲ್ಲಿ ಕೊನೆಯ 5 ಡಿಗ್ರಿ 25ರಿಂದ 30 ಡಿಗ್ರಿಯವರೆಗೆ ಯಾರಾದ್ರೂ ಗ್ರಹರಿದ್ರೆ ಆ ಗ್ರಹನ ತ್ರಿಂಶಾಂಶಕದ ಅಧಿಪತಿ ಶುಕ್ರ ಆಗಿರ್ತಾನೆ. ಸರಿ, ಇದು ಓಜ ರಾಶಿಗಳಲ್ಲಿ ವ್ಯವಸ್ಥೆ. ಅದಕ್ಕೆ ಪೂರ್ತಿ ವಿಪರ್ಯಯಸ್ಥಃ. ಅದಕ್ಕೆ ಪೂರ್ತಿ ಉಲ್ಟವಾಗಿ ಯುಗ್ಮ ರಾಶಿಗಳಲ್ಲಿ ಇರುತ್ತೆ. ಬಟ್ ಆ ಗ್ರಹರ ಉಲ್ಟ ಅಲ್ಲ, ಗ್ರಹರ ಸಂಖ್ಯೆ ಉಲ್ಟಾಗುದಿಲ್ಲ. ಅದೇ ಮೊದಲನೇ 5 ಯುಗ್ಮ ರಾಶಿಗಳಲ್ಲಿ ವೃಷಭ, ಕರ್ಕಾಟಕ ಇತ್ಯಾದಿ ರಾಶಿಗಳಲ್ಲಿ ಮೊದಲನೇ 5 ಡಿಗ್ರಿ ಯಾರು? ಶುಕ್ರ. ನಂತರದ 5 ಡಿಗ್ರಿಗೆ ಬುಧ. 5 ಡಿಗ್ರಿಗ 7 ಡಿಗ್ರಿಗ 7, 5ರಿಂದ 12. 7 12ರವರೆಗೆ. 12ರಿಂದ 20ಕ್ಕೆ ಗುರು. 20ರಿಂದ 25ಕ್ಕೆ ಶನಿ. 25ರಿಂದ 30 ಕುಜ. ಕ್ಲಿಯರ್ ಆಯ್ತಲ್ಲ ಈಗ? ಇಷ್ಟೇ ವ್ಯವಸ್ಥೆ. ಸರಿ, ಹಾಗಿದ್ರೆ ಇವತ್ತಿನ ಪಾಠ ಶ್ರೀಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ಅರ್ಥ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾನ್ ಕರದಶ್ಚೇಡದಾಂ ಭರತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭೂಷ್ಟಾನೇ ಕಥಾ ಯಕ್ಷಿತೋ ವಾಚಂನ ಸದಧಾತ್ಮನೈಕ ಕಿರಣ ಸ್ತ್ರೈಲೋಕ್ಯ ದೀಪೋ ರವಿಜಿ. ಎಲ್ಲರಿಗೂ ಕೂಡ ಶುಭರಾತ್ರಿ. ಶುಭರಾತ್ರಿ ಗುರುಗಳೇ.